Bengaluru's frontline workers have demonstrated commendable grit and determination in the way they took care of people relentlessly over decades. During the pandemic, ambulance drivers and paramedical staff who, without worrying about their own safety, ferried several COVID-19 patients day and night, stood out as examples of selfless service. Considering ambulance drivers have been susceptible to physical and mental stress, especially during the second wave, Manipal Hospital organized an exclusive vaccination drive for nearly 100 ambulance drivers and paramedical staff today. Ambulance drivers and paramedical staff were the first to receive the precautionary dose across all Manipal hospitals in Bangalore. This step was initiated to prepare them mentally and physically to tackle the possible challenges ahead during these unprecedented times. ನಮಸ್ಕಾರ, ಸಂದೀಪ್ ಅಂತ ಆಂಬ್ಯುಲೆನ್ಸ್ ಓಡಿಸ್ತಾ ಇದ್ದೀನಿ. ಸರ್ವಿಸ್ ಮಾಡ್ತಾ ಇದ್ದೀನಿ ಕೋವಿಡ್ ಇದಕ್ಕೆ. ದಿನಕ್ಕೆ ಒಂದು 3 ಪೇಷಂಟ್ ಆದರೂ ಪಿಕ್ ಮಾಡ್ತೀವಿ. ಕೋವಿಡ್ದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಮಣಿಪಾಲ್ ಅವರು ನಮಗೆ ನಾರ್ಮಲ್ ಆಂಬ್ಯುಲೆನ್ಸ್ ಡ್ರೈವರ್ಸ್ಗೆಲ್ಲ ವ್ಯಾಕ್ಸಿನ್ ಹಾಕ್ಸ್ಕೊಡ್ತೀನಿ ಅಂತ ಫುಲ್ಲು ಮುಂದೆ ಬಂದು ನಮಗೆ ಡೈಲಿ ಫಸ್ಟ್ ಡೋಸು ಸೆಕೆಂಡ್ ಡೋಸು ಫಸ್ಟ್ ಡೋಸ್ ಆರಾಮಾಗಿ ಹಾಕ್ಸ್ಕೊಟ್ರು. ಇವಾಗ ಬೂಸ್ಟರ್ ಅಂತ ಹಾಕ್ಸ್ಕೊಡ್ತಾರೆ. ಬೂಸ್ಟರಿಂದ ನಮಗೆ ಮುಂದೆ ವರ್ಕ್ ಮಾಡೋಕ್ಕೆ ತುಂಬ ಧೈರ್ಯ ಸಿಗ್ತದೆ. ಥ್ಯಾಂಕ್ಸ್ ಟು ಮಣಿಪಾಲ್. ನನ್ನ ಹೆಸರು ಸೋಮು ಅಂತ. ನಾವು ಪ್ರೈವೇಟ್ ಆ್ಯಂಬುಲೆನ್ಸ್ ಡ್ರೈವರು. 30 ಇಯರ್ಸಿಂದ ಆ್ಯಂಬುಲೆನ್ಸ್ ಓಡಿಸ್ತಾ ಇದ್ದೀವಿ. ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಈ ಥರ ಪ್ರೊಟೆಕ್ಷನ್ ಡೋಸ್ ಅಂತ ಕೊಟ್ಟರು ನಮಗೆ. ಪೇಷಂಟ್ ಪಿಕಪ್ ಮಾಡೋದಕ್ಕೆ ಮತ್ತು ಯಾವುದೇ ಒಂದು ಭಯ ಇರಲ್ಲ, ಏನಿಲ್ಲ. ಅದರಿಂದಾಗಿ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ. ಪ್ಯಾರಾಮೆಡಿಕಲ್ಗೆಲ್ಲ, ಆಂಬುಲೆನ್ಸ್ ಡ್ರೈವರ್ಸ್ಗೆಲ್ಲ, ಪ್ರೈವೇಟ್ ಆಂಬುಲೆನ್ಸ್ ಡ್ರೈವರ್ಸ್ಗೆಲ್ಲ ಮಣಿಪಾಲ್ ಒಂದು ಸಪೋರ್ಟಿಂಗ್ ಕೊಡ್ತಾ ಇದೆ ನಮಗೆಲ್ಲ. ಅದರಿಂದಾಗಿ ಒಳ್ಳೆ ನಮ್ಮ ನೆಕ್ಸ್ಟು ಪೇಷಂಟ್ ಪಿಕಪ್ ಮಾಡೋದಕ್ಕೆ ಏನೂ ತೊಂದರೆ ಆಗೋಲ್ಲ, ಒಂದು ಧೈರ್ಯ ಇರುತ್ತೆ ನಮಗೆ. ಅದರಿಂದಾಗಿ ಮಣಿಪಾಲ್ ಹಾಸ್ಪಿಟಲ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.